ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಮಾವನ್ ಮನೇಲಿ ಯಕ್ಷಗಾನ. ಅಕ್ಷು ನೋಡಿ ಸೇಮ್ ಡ್ರೆಸ್ ಹಾಕೊಂಡು ಎಲ್ಲರೂ ಮಿಂಚ್ತಾ ಇದೀವಿ. ಸೊ ನಿನ್ನೆಯಿಂದ ಏನೇನಾಯ್ತು ಎಲ್ಲ ನಿಮಗೆ ಹಂಗೆ ವರದಿ ಒಪ್ಸ್ತೀನಿ. ಸೊ ವೇಟ್ ಮಾಡ್ತಾ ಇರಿ, ಯಕ್ಷಗಾನದಲ್ಲಿ ಸಿಗೋಣ. ಡನ್. ಕಿರಣ್ ಅವ್ರೆ, ಬಾರಿ ಕೆಲಸ ಮಾಡಿ ದಬಕ್ತಾ ಇದ್ದೀರಾ, ಏನ್ ಅನ್ಸ್ತಾ ಇದೆ? ಕಲೆಯನ್ನ ಪ್ರೋತ್ಸಾಹಿಸಿ ಪ್ರೀತಿಸಿ. ಇಲ್ಲಿ ಎಲ್ಲಕ್ಕೆ ಯಾರು ಕೂರ್ಬಾರ್ದು ಅಂತ ನಾವು ನಾಳೆ ದಿವಸ ಜನಸಂದಣಿ ಜಾಸ್ತಿಯಾಗಿ ಎರಡಕ್ಕೆ ಹಾಕೋರ್ ಸಂಖ್ಯೆ ಜಾಸ್ತಿಯಾಗಿ ಇಲ್ಲೆಲ್ಲ ಉಗಿತಾರೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ. ದಯವಿಟ್ಟು ನೀವು ಕ್ಯಾಮ್ರಾ ಆಫ್ ಮಾಡಿ ಬಂದು ಇಲ್ಲಿ ಹೂ ಚಿಪ್ಸಿ. ಅವ್ರು ನಮ್ಮನ್ ಕೆಲಸ ಮಾಡಕ್ ಕರಿತಾ ಇದಾರೆ, ನಾನ್ ಹೋಗೋ ತರ ಕಾಣಿಸ್ತಾ ಇಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್, ಬಾಯ್. ಸೊ ಫಸ್ಟ್ ಟೈಮ್ ನಾನು ನಮ್ಮ ಅಮ್ಮನ ಫೇಸ್ ನ ರಿವೀಲ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬಿಡಿ ಗೈಸ್. ನಿಮಗೆ ಯಾರಿಗಾದ್ರೂ ನನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಇದ್ರೆ, ಲೈನ್ ಹೊಡಿಬೇಕಂತ ಆಸೆ ಇದ್ರೆ, ಇವ್ರ ಪರ್ಮಿಷನ್ ತುಂಬಾ ಇಂಪಾರ್ಟೆಂಟ್. ಇವ್ರ ನಮ್ಮನೆ ಹೋಮ್ ಮಿನಿಸ್ಟರ್. ಅಮ್ಮ, ನನ್ನ ಮದ್ವೆ ಆಗೋ ಹುಡ್ಗಂಗೆ ಏನ್ ಕ್ವಾಲಿಟೀಸ್ ಇರ್ಬೇಕು? ನಮ್ ಗ್ಲೋವ್ ಎಲ್ಲ ಇಷ್ಟ ಆಗಲ್ಲ. ಇದು ಸೊ ಗೈಸ್, ನಮ್ಮ ಅತ್ತೆ ನೋಡಿದ್ರಿ, ನಮ್ಮ ಅತ್ತೆಗ್ ಮಗ ಇದೆ, 7 ಮಗಳನ್ ಬಿಡಿ, ಮಗ ಇದಾರೆ. ನಾನು ನಿನ್ ತಮ್ಮನ್ ಮದ್ವೆ ಬೇಕಂತಿದೀನಿ, ನಿನ್ ಅನಿಸಿಕೆ? ನನಗ್ ದೇವರನ್ನೇ ಚೂರು ಇಷ್ಟ ಇಲ್ಲ. ಅವಳಿಗೆ ಇಷ್ಟ ಇದೆ, ಅವಳು ಹೇಳಲ್ಲ. ನನ್ ತಮ್ಮ ಇವಳನ್ ದೇವರನ್ನೇ ಮದ್ವೆ ಆಗಲ್ಲ. ಅತ್ತೆ, ನಾನ್ ನಿಮ್ ಮಗನ್ ಮದ್ವೆ ಆಗ್ಬೋದಾ? ಅಯ್ಯೋ, ನಾನ್ ಹೇಗ್ ಹೇಳಮ್ಮ ಅವನಿಗೆ? ಅವನ್ ಮನ್ಸಲ್ಲಿ ಏನಿದೆ ಅಂತ ಅವನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೀನ್ ಆಗೋದು ಗೊತ್ತಲ್ಲ, ಅವ್ನ್ ನಿನ್ನ ತಂಗಿ ಅಂತಾನೆ. ಯಾಕೆ ಇಲ್ಲ, ಅದೆಲ್ಲ ಊಸಿ. ಅವ್ನ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ನಮ್ಮ ಅಮ್ಮ ಚೂರ್ ಕ್ಯಾಮ್ರಾ ನೋಡಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ, ಯಾರು ತಪ್ಪು ತಿಳ್ಕೊಂಬಿಡಿ ಆಯ್ತಾ? ಓಕೆ. ಎಲ್ಲರೂ ಊಟ ಫ್ರೆಂಡ್ಸ್ ಎಲ್ಲ ಊಟ ಕರಿತಾ ಇದ್ದಾರೆ. ಇವಾಗ ಹೋಗಿಲ್ಲ ಅಂದ್ರೆ ದೊಡ್ಡವರೆಲ್ಲ ಬಡ್ಕೆ ಹಿಡ್ಕೊಂಡ್ ಬಂದ್ ಬಾರಿಸ್ತಾರೆ. ಈ ವ್ಲಾಗ್ ನ ಆಮೇಲೆ ಕಂಟಿನ್ಯೂ ಮಾಡೋಣ. ಬಾಯ್. ಬರ್ತಾನೆ, ಅವನ ಹತ್ರ ನಿನ್ನ ಅನಿಸಿಕೆಗಳನ್ನು ಕೇಳಿ. ನಾಳೆ ಅವ್ರ ಮಗ ಬರ್ತಾನೆ, ತೋರಿಸ್ತೀನಿ ನಾನು ಯಾರಂತ. ಪುಚ್ಚು ಅಂದ್ರೆ ನಂಗೆ ಹುಚ್ಚು. ಅವನು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಡಿಸಪಾಯಿಂಟ್ಮೆಂಟ್ ಗೈಸ್, ಏನ್ ಗೊತ್ತಾ, ಡಿಸಪಾಯಿಂಟ್ಮೆಂಟ್ ಇರುತ್ತೆ ಲೈಫಲ್ಲಿ, ಸೋಲ್ ಇರುತ್ತೆ. ಎಲ್ರು ನಮ್ಮನ್ನ ಒಂಥರ ಕಡ್ಗಣಿಸ್ತಾರೆ, ಆದ್ರೆ ನಾವು ಕುಗ್ಬಾರ್ದು. ಇವಾಗ ಊಟ ಮಾಡೋಣ. ಬಾಯ್. ಕಾಣಿಸ್ತಿದ್ಯಾ? ಕಾಣಿಸುತ್ತೆ. ಯಕ್ಷಗಾನ ಅಲ್ಲಿ ನಡೀತಿದೆ, ನೀವ್ ಇಲ್ಲೇನ್ ದಬಾಕ್ತಿದ್ದೀರಾ? ಇಲ್ಲಿ ಊಟ ಹಾಕಕ್ಕೆ ನಿಮ್ ಬರ್ತಾರ? ನೀವು ಹಂಗೆಲ್ಲ ಬೀಪ್ ವರ್ಡ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ. ಕ್ಯಾಮ್ರಾಮನ್ ಸೂರ್ ನೆಟ್ಟಿಗಿರಿ. ನಮ್ಗೆ ಮಸಾಲ ಮಂಡಕ್ಕಿ ತಿನ್ನಕ್ಕೆ 60 ರೂಪಾಯಿ ಶಂಕ್ರು ಮಾವ ಕೊಟ್ರು. ನೀನ್ ಎಷ್ಟ್ ಕೊಡ್ತೀಯಾ? ಮಸಾಲ ಮಂಡಕ್ಕಿ ತಿಂದಾಯ್ತಲ್ಲ, ಇನ್ನೆಂತಕ್ಕೆ ನಾವು ಕೊಡೋದು? ಅಣ್ಣ, ನಾನೇನೋ ತರೀಕೆರೆ ಅರಮನೆ ಹೋಟೆಲಿಗೆ ಒಂಚೂರು ಪ್ರಮೋಟ್ ಮಾಡೋಣ ಅನ್ಕೊಂಡೆ. ನೀವು ನನ್ನ ಹತ್ರ ಅದನ್ನ ಮಾಡಿ ನನ್ನ ಹತ್ರ ಹೇಳಿ, ನಿಮ್ ಹೋಟೆಲ್ ಬಗ್ಗೆ ಏನ್ ವಿಶಿಷ್ಟತೆ? ನೀನೇ ಹೇಳು. ನೀನ್ ಊಟ ಮಾಡಿದ್ದಾರೆ? ಊಟ ಮಾಡಿದ್ದೆ, ಸಾಕಾಗಿತ್ತು. ಬಿಟ್ಟೆ ತಿನ್ಕೊಂಡ್ ಬಂದಿದ್ದೆ, ಅದಕ್ಕೆ ಚೆನ್ನಾಗಿತ್ತು ಆಕ್ಚುಲಿ. ಆಮೇಲೆ ಪೇಂಟಿಂಗ್ಸ್, ಆಮೇಲೆ ನೀವೇನಕ್ಕೆ ಇವಾಗ ಮಂಡಕ್ಕಿ ಯಾರಿಗೆ ತಗೊಂಡ್ ಹೋಗ್ತಿದ್ದೀರಾ ಅಕ್ಷಿತ್ ಅವ್ರೆ? ಅದು ಇವನ್ ಹೆಂಡತಿ ಪ್ರೆಗ್ನೆಂಟ್, ಅದಕ್ಕೆ ತಗೊಂಡ್ ಹೋಗ್ತಿದ್ದೀನಿ. ಇವನಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಹೇಳಿ ತಗೊಂಡ್ ಹೋಗಕ್ಕೆ ಅಂತ ಹೇಳಿದ್ದು, ಮತ್ತೆಂತ ಜನ. ಕವಿರತ್ನ ಕಾಳಿದಾಸ ಇದೇ ಯಕ್ಷಗಾನನ ಯಾಕೆ ಮಾಡ್ಬೇಕನ್ಸ್ತು? ಬೇರೆ ಯಕ್ಷಗಾನಗಳು ರಾಜ್ಕುಮಾರ್ ಫ್ಯಾನ್, ಅದಕ್ಕೆ. ಇಲ್ಲಿ ರಾಜ್ಕುಮಾರ್ ಏನ್ ಬಂದ ಆಕ್ಟ್ ಮಾಡ್ತಿದ್ರು? ಕವಿರತ್ನ ಕಾಳಿದಾಸ ನೋಡಿದ್ಯಾ ಕನ್ನಡದಲ್ಲಿ ಮೂವಿ? ನೋಡಿದೀನಿ ನಾನು ಆಕ್ಚುಲಿ. ಅದೇ ಚೆನ್ನಾಗಿತ್ತಲ್ಲ, ಅದಕ್ಕೆ.
ನನಗೆ ಮಹಿಷಾಸುರ ದೇವಿ ಬರೋದು ಹಿಂಗ್ ಬಂದು ಹಿಂಗ್ ಹೋಗೋದು ಅವೆಲ್ಲ ಬೇಕಿತ್ತು. ಎಲ್ಲರೂ ನೋಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಆಕ್ಚುಲಿ ಎಂಟರ್ಟೈನಿಂಗ್ ಆಗಿತ್ತು, ನೀವ್ ಅದಕ್ಕೆ ಎಲ್ಲೋ ಮಧ್ಯದಲ್ಲಿ ಎಂತ ಮಂಡಕ್ಕಿ ಅಲ್ಲಿ ಬರೀ ಚೇ 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 ಅಂತಿದ್ದೆ ಬಿಟ್ರೆ ನೀ ಯಕ್ಷಗಾನ ನೋಡ್ದಂಗ ಅಂತ ನಂಗೆ ಅನ್ಸಿದೆ. ಅವ್ರಿಗೆ ಆಕ್ಚುಲಿ ಯಕ್ಷಗಾನ ಮಾಡೋರು ನನ್ನೇ ನೋಡ್ಕೊಂಡ್ ಮಾಡ್ತಿದ್ರು. ಚಂಡಮುಂಡ ಬಂದಿದ್ ನೋಡ್ದ್ಯಾ? ಸಖತ್ತಾಗಿತ್ತು. ಅಯ್ಯ ನಿಮ್ ಅಕ್ಕ ಅಲ್ಲೇ ಚಂಡಮುಂಡ ಬಂದಿದ್ರು. ಚಂಡಮುಂಡ ಇದ್ರಲ್ಲಿ ಬರ್ತಾರ, ಚಂಡಮುಂಡ ಬರ್ತಾರ, ಅದಕ್ಕೆ ಹೇಳೋದು. ಅದೇ ಕೋಡಂಗಿಗಳ ಯಾರೋ ಬಂದಿದ್ರ. ಈ ಪ್ರಮೋಷನ್ ಪ್ರಮೋಟ್ ಮಾಡೋದೆಲ್ಲ ಇದೇ ತರ ಸುಳ್ಳೆ, ಒಳಗೆ ಏನು ಇರಲ್ಲ, ಹೊರಗಡೆಯಿಂದ ಸುಮ್ಮನೆ ಹೆಂಗೆ ಅಂತೀರ. ಇಟ್ಸ್ ಓಕೆ, ಇಟ್ಸ್ ಓಕೆ. ಅವಮಾನ ಆಗ್ತಾ ಇರುತ್ತೆ, ಸನ್ಮಾನನೂ ಲಾಸ್ಟಿಗೆ ಆಗುತ್ತೆ. ಸನ್ಮಾನ ನಾನ್ ಮಾಡೋದು. ಥ್ಯಾಂಕ್ ಯು ಕಿರಣ್ ಅವ್ರೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು. ನೀ ಬೇಗ ಹಾಳಾಗು, ಅಲ್ಲ ಸಾರಿ ಬೇಗ ಉದ್ಧಾರ ಆಗು, ಇದೇ ತರ ಮಾಡಿ. ಬ್ಲೆಸ್ ಯು. ಆಕ್ಚುಲಿ ಮುಚ್ಕೊಂಡ್ ಹೋಗಿ ಯಕ್ಷಗಾನ ನೋಡ್ಬೋದಿತ್ತು, ಮಧ್ಯದಲ್ಲಿ ಇವನ ಹತ್ರ ಮಾತಾಡಕ್ ಬೇಡಿತ್ತು. ಅವಮಾನ ಆಯ್ತು. ಇಟ್ಸ್ ಓಕೆ, ಇಟ್ಸ್ ಓಕೆ. ದಿನ ಆಗ್ತಿ ಅವಮಾನ ಕೊನೆಗೆ ಸನ್ಮಾನ, ಮಧ್ಯರಾತ್ರಿ ಇವೆಲ್ಲ ನಡೆಯೋದೆಲ್ಲ ಕಾಮನ್ ಅಷ್ಟೇ. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಿದ್ದೀರಿ ಅಕ್ಷತಾ? ಅದು ರಾಕಿಗೆ ಊಟ ಇರಲಿಲ್ಲ, ನಾಯಿ ಅದಕ್ಕೆ ಊಟ ಹಾಕಕ್ಕಂತ ಹೋಗ್ತಾ ಇದ್ದೀನಿ. ಸಮಾಜ ಸೇವೆ, ನಾಯಿ ಸೇವೆ. ನಾಯಿ ಸಿಂಚನ್ ಅವ್ರೆ, ಸಿಂಚನ್ ಅವರು ವಿಘ್ನೇಶನ್ ಜಪ ಮಾಡ್ತಾ ಇದ್ದಾರೆ. ನೋಡಿ ನೋಡಿ, ಯಾರಿಗ್ ಮೆಸೇಜ್ ಮಾಡ್ತಿದ್ದೀರಾ ಸಿಂಚನ್ ಅವ್ರೆ ಮಧ್ಯರಾತ್ರಿ? ಯಾರಿಗ್ ಮಾಡಕ್ಕಾಗತ್ತೆ, ಯಾರ್ಯಾರಿಗೂ ಮಾಡಿದ್ರೆ ಹೊಡೆಯಲ್ಲ ಗಂಡ ಅಲ್ಲಿ. ಈ ಎಂಗೇಜ್ಮೆಂಟ್ ಆಗಿಲ್ರು, ಆಗ್ಲೇ ಗಂಡ ಅಂತಿದ್ದಾರೆ. ಏನ್ ಹೇಳಕ್ಕೇನಪ್ಪ. ಹೌದೌದೌದು. ನಾನ್ ಮೆಸೇಜ್ ನೋಡ್ದೆ. ಗುಡ್ ನೈಟ್ ಚಿನ್ನು. ಬೇರೆ ಮೆಸೇಜ್ ಕಟ್ ಮಾಡೋದು ತಪ್ಪಲ್ವಾ? ನಿಂದೇನ್ ಬಂದ್ಯಾ? ಏ ಸಿಂಗಲ್ಸ್ ಕಂಡ್ರು ಅಟ್ಲೀಸ್ಟ್ ಮೆಸೇಜ್ ನೋಡಾದ್ರೂ ಖುಷಿ ಪಡ್ತೀವಿ. ನಮಗ್ ಮದ್ವೆ ಅಂತೂ ಮಾಡಲ್ಲ, ಇದ್ನಾದ್ರೂ 20 ವರ್ಷ ಆಯ್ತು ಫ್ರೆಂಡ್ಸ್. ಯಾರಾದ್ರೂ ಯೋಗ್ಯ ಹುಡುಗ ಇದ್ರೆ ಒಂಚೂರು ನಮಗೂ ಹೇಳಿ, ನಾವು ಮದ್ವೆ ಆಗ್ತೀವಿ. ಏನ್ ಹೇಳ್ಬೇಕು? ಯೋಗ್ಯ ಹುಡುಗ ಇದ್ರೆ ನನ್ಗೂ ಹೇಳಿ, ನಾನು ಮದ್ವೆ ಆಗ್ತೀನಿ. ನನ್ ಕಸಿನ್ಸ್ ಎಲ್ಲ ಕಮಿಟ್ ಆಗಿದ್ದಾರೆ. ಯಕ್ಷಗಾನ ನೋಡಕ್ಕೂ ಮನ್ಸಾಗ್ತಿಲ್ಲ, ಇವ್ರಗಳ ಮೆಸೇಜ್ ಎಲ್ಲ ನೋಡಿ ನೋಡಿ ಕದ್ದು ಕದ್ದು ನೋಡಿ ನೋಡಿ. ಇಲ್ಲಿಗೆ ನನ್ನ ವೆರಿ ಫಸ್ಟ್ ಬ್ಲಾಗ್ ಪಾರ್ಟ್ 1 ಪಾರ್ಟ್ 2 ಮುಕ್ತಾಯಗೊಳ್ತಾ ಇದೆ. ಇಷ್ಟೊಂದು ಪೇಷನ್ಸ್ ಇಂದ ನೋಡಿದವ್ರು ಎಲ್ರು ಗೆದ್ದಿದ್ದೀರಾ ನನ್ನ ಮನ್ಸನ್ನ ಅಂತ ಹೇಳ್ತಾ, ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಟೊಯ್ ಅಂತ ಲೈಕ್ ಬಟನ್ ಮೇಲೆ ಹಂಗೆ ಒಂದು ಕ್ಲಿಕ್ ಮಾಡಿ, ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ.